ಎಲ್ಲರಿಗೂ ನಮಸ್ಕಾರ. ಪತಿ ಪತ್ನಿಯರಿಗೆ ವಿಶೇಷ ಸೂಚನೆಗಳು. ಮೊದಲನೇದು, ಪತ್ನಿಯ ಉತ್ತಮ ಗೆಳೆಯ ಪತಿಯಾಗಿರಬೇಕು. ಪತಿಯ ಅತ್ಯುತ್ತಮ ಗೆಳತಿ ಪತ್ನಿಯಾಗಿರಬೇಕು. ಕುಟುಂಬದ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯಿರಿ. ಪ್ರವಾಸಕ್ಕೆ ಹೋಗಿ. ದುರಭ್ಯಾಸ, ದುರಾಚಾರ, ದುರ್ವ್ಯಸನಗಳು ಬೇಡ. ರಾತ್ರಿ ವೇಳೆ ಹಾಸಿಗೆಯಲ್ಲಿ ಮಲಗುವ ಮುನ್ನ ಕೈಕಾಲು ಮುಖವನ್ನು ತೊಳೆದುಕೊಂಡು ಮಲಗಿ, ಏಕೆಂದರೆ ಯಾವುದೇ ನಕಾರಾತ್ಮಕ ಅಂಶಗಳು ಮೊದಲು ಸ್ಪರ್ಶಿಸುವುದು ನಿಮ್ಮ ಕಾಲುಗಳನ್ನು. ಅದಕ್ಕಾಗಿ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಅಂಶಗಳು ದೂರವಾಗಿ ನಿದ್ರೆಯು ತಂಪಾಗಿ ಬರುತ್ತದೆ. ರಾತ್ರಿ ವೇಳೆಯಲ್ಲಿ ನಿಮ್ಮ ಮಕ್ಕಳನ್ನು ಖಾಲಿ ಹೊಟ್ಟೆಯಲ್ಲಿ ಮಲಗಿಸಬೇಡಿ. ಸಾಧ್ಯವಾದರೆ 2 ಹಣ್ಣನ್ನಾದರೂ ತಿನ್ನಿಸಿ. ಹಣವನ್ನು ಸ್ವಲ್ಪ ಯೋಚಿಸಿ ಖರ್ಚು ಮಾಡಿ. ಬಿಡುವಿನ ಸಮಯದಲ್ಲಿ ಪುಸ್ತಕಗಳನ್ನು ಓದಿ. ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡಿ. ಉಪಯೋಗವಾಗುವಂತಹ ಹೊಸ ವಿಷಯಗಳನ್ನು ಕಲಿಯಿರಿ. ಗಂಡ ಹೆಂಡತಿಯ ಮಧ್ಯದಲ್ಲಿ ಈಗೋ ಇರಬಾರದು. ಅದು ಮತ್ತಷ್ಟು ಜಗಳಗಳನ್ನು ಜಾಸ್ತಿ ಮಾಡುತ್ತದೆ. ಪತಿಯಾದವರು ಮನೆಯ ಕೆಲಸವು ನಿಮ್ಮ ಜವಾಬ್ದಾರಿ ಕೂಡ ಎಂಬುದನ್ನು ಮರೆಯಬೇಡಿ. ಪತಿಯು ಅವರ ವ್ಯಾಪಾರ, ಉದ್ಯೋಗ, ಕಾರ್ಯಕ್ಷೇತ್ರದ ವಿಷಯಗಳನ್ನು ಆದಷ್ಟು ಮನೆಯಿಂದ ದೂರವಿಡಿ. ಪತ್ನಿಯಾದವಳು ಧರ್ಮ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಗಂಡ ಮಕ್ಕಳನ್ನು ನೋಡಿಕೊಳ್ಳಬೇಕು. ತನ್ನ ಗಂಡನ ಮನೆಯವರನ್ನು, ಅತ್ತೆ ಮಾವನನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಇದು ಪತಿಗೂ ಕೂಡ ಅನ್ವಯಿಸುತ್ತದೆ. ಗಂಡ ತಪ್ಪು ಮಾಡಿದರೆ ಸರಿದಾರಿಗೆ ತರುವ ಚಾಣಕ್ಯ ಬುದ್ಧಿ ಇರಬೇಕು. ಪ್ರತಿಯೊಬ್ಬ ಹೆಂಡತಿ ಯಾವಾಗಲೂ ತನ್ನ ಗಂಡನೊಂದಿಗೆ ಸಂಯಮದಿಂದ ಮಾತನಾಡಬೇಕು. ಇದು ಪತ್ನಿಗೆ ಮಾತ್ರ ಅಲ್ಲ, ಪತಿಗೂ ಅನ್ವಯಿಸುತ್ತದೆ. ನಿಮ್ಮ ಪತಿಯನ್ನು ಗೌರವಿಸಿ. ಇತರರ ಮುಂದೆ ಗಂಡನ ಅಥವಾ ನಿಮ್ಮ ಸಣ್ಣ ಪುಟ್ಟ ಜಗಳದ ಬಗ್ಗೆ ಎಂದಿಗೂ ಚರ್ಚಿಸಬೇಡಿ. ಮನೆಯನ್ನು ಸ್ವಚ್ಛವಾಗಿಡಿ. ಎಲ್ಲ ವಸ್ತುಗಳು ಆಯಾ ಸ್ಥಳದಲ್ಲಿರಲಿ. ನಿಮ್ಮ ತವರು ಮನೆಯಿಂದ ವಿಪರೀತ ವ್ಯಾಮೋಹ ಬೇಡ. ಪ್ರಾಪಂಚಿಕ ಸುಖ, ಹಣ, ಬಟ್ಟೆ, ಒಡವೆ ಇತ್ಯಾದಿಗಳಿಗೆ ಹೆಚ್ಚು ಮಹತ್ವ ನೀಡಬೇಡಿ. ಪ್ರೇಮ, ವಿಶ್ವಾಸ, ಗೌರವಗಳ ಮುಂದೆ ಇದ್ಯಾವುದೂ ಹೆಚ್ಚಿನದಲ್ಲ. ಪತಿ ಪತ್ನಿಯರು ಇಬ್ಬರ ಆಸೆ ಆಕಾಂಕ್ಷೆಗಳಿಗೆ ಒಬ್ಬರಿಗೊಬ್ಬರು ಬೆಲೆ ಕೊಡಬೇಕು. ಪತಿಯಾದವನು ಹೆಂಡತಿಯನ್ನು ಗೌರವದಿಂದ ಮಾತನಾಡಿಸಬೇಕು. ಹೆಂಗಸರು ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ, ಏಕೆಂದರೆ ಹೊತ್ತು ಗೊತ್ತಿಲ್ಲದೆ ಸಂಭೋಗಕ್ಕೆ ಪ್ರಚೋದನೆ ಮಾಡಿದಂತಾಗುತ್ತದೆ. ಗಂಡನ ಸಂಪಾದನೆಯನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿ ನಂತರ ಉಪಯೋಗಿಸಿ. ಹೆಂಡತಿಯಾದವಳು ರಾಣಿಯಂತೆ ಇರಬೇಕಾದರೆ ಮೊದಲು ಗಂಡನನ್ನು ರಾಜನಂತೆ ನೋಡಬೇಕು. ಪತಿ ಪತ್ನಿಯರ ಮಧ್ಯೆ ನಂಬಿಕೆ ಬಹಳ ಮುಖ್ಯ. ನಿಮ್ಮ ಸಂಸಾರದ ರಥ ನಂಬಿಕೆ ಮತ್ತು ಪ್ರೀತಿಯಿಂದಲೇ ನಡೆಯಬೇಕು. ಅಲ್ಪ ಪ್ರಮಾಣದ ಸ್ತ್ರೀ ಸಂಭೋಗ ಮಾಡುವವರು ದೀರ್ಘಾಯುಷಿ ಆಗಿರುತ್ತಾರೆ, ಮರೆಯದಿರಿ. ಗಂಡ ಹೆಂಡತಿ ಅನ್ಯೋನ್ಯವಾಗಿರುವುದು ಬಹಳ ಮುಖ್ಯ. ಆದರೆ ಕೆಲವರು ತಡರಾತ್ರಿಯವರೆಗೂ ಟಿವಿ, ಮೊಬೈಲ್ ನೋಡುತ್ತಾ ಗಂಡ ಹೆಂಡತಿ ಮಲಗುವುದನ್ನೇ ತಡ ಮಾಡಿಕೊಂಡು ಕೊನೆಗೆ ಅನ್ಯೋನ್ಯವಾಗಿರದೆ ಜಗಳವಾಡುತ್ತಾ ಮಲಗುತ್ತಾರೆ. ಇಂತಹ ತಪ್ಪನ್ನು ಮಾಡಬೇಡಿ. ಬೇಗ ಮಲಗಿ ಬೇಗ ಏಳುವ ಅಭ್ಯಾಸ ಒಳ್ಳೆಯದು. ಗಂಡ ಹೆಂಡತಿ ನಡು ಮನೆಯಲ್ಲಿ ಸಂಭೋಗ ಮಾಡಬಾರದು. ಸಂಭೋಗ ಮಾಡಿದ ನಂತರ ಬೆತ್ತಲೆ ಮಲಗಬಾರದು. ಇನ್ನು ಸಾಯಂಕಾಲ ಸಮಯದಲ್ಲಿ ಸಹ ದಂಪತಿಗಳು ಶೃಂಗಾರ ಮಾಡಬಾರದು. ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಶೃಂಗಾರ ಮಾಡಬಾರದು. ಅದು ದೇವತೆಗಳ ಸಂಚಾರ ಮಾಡುವ ಸಮಯ ಹಾಗೂ ಅದು ಪೂಜಾ ಸಮಯ. ಆದ್ದರಿಂದ ದಂಪತಿಗಳು ಶೃಂಗಾರ ಮಾಡುವುದು ಒಳ್ಳೆಯದಲ್ಲ. ದುಡ್ಡಿದ್ದಾಗ ಗಂಡನ ಜೊತೆ ಚೆನ್ನಾಗಿರುವುದು ದೊಡ್ಡ ವಿಷಯವಲ್ಲ. ಗಂಡ ಕಷ್ಟದಲ್ಲಿದ್ದಾಗ, ಅನಾರೋಗ್ಯದಲ್ಲಿದ್ದಾಗ ಗಂಡನ ಜೊತೆಗೆ ಇರುವವಳೇ ನಿಜವಾದ ಹೆಂಡತಿ. ಪತಿ ಮನೆಗೆ ಬರುತ್ತಲೇ ಸಮಸ್ಯೆಗಳನ್ನು ಹೇಳಬೇಡಿ.
ಮುಗುಳು ನಗೆಯಿಂದ ಸ್ವಾಗತಿಸಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಸಮಯ ನೀಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.